ಹಾಯ್ ಹಲೋ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ಕನ್ನಡ ವ್ಯಾಕರಣ ನಿಮಗೆ ಅರ್ಥ ಆಗಬೇಕಂತಂದರೆ ಮೊದಲಿಗೆ ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಪೂರ್ಣ ಜ್ಞಾನ ನಿಮಗೆ ಬೇಕಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿದ್ಯಾರ್ಥಿಗಳೇ, ಮೊದಲಿಗೆ ವರ್ಣಮಾಲೆ ಎಂದರೆ ಏನು? ವರ್ಣ ಎಂದರೆ ಅಕ್ಷರ, ಮಾಲೆ ಎಂದರೆ ಹಾರ, ಸರ. ವರ್ಣಮಾಲೆ ಎಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ. ವರ್ಣಮಾಲೆ ಎಂದರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಆ 49 ಅಕ್ಷರಗಳನ್ನು ಒಟ್ಟು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಸ್ವರಾಕ್ಷರಗಳು, ಎರಡನೇದಾಗಿ ವ್ಯಂಜನಾಕ್ಷರಗಳು, ಮೂರನೇದಾಗಿ ಯೋಗವಾಹಗಳು. ಇಲ್ಲಿ ಮೊದಲನೇದಾಗಿ ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಾಕ್ಷರಗಳು ಎಂದರೆ ಏನು? ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ನಾವು ಸ್ವರಾಕ್ಷರಗಳು ಎಂದರೆ ಏನು ಎಂಬ ವ್ಯಾಖ್ಯಾನವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಸ್ವರಾಕ್ಷರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಥವಾ ಸ್ವರಗಳು ಎಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಗಳ ಸಂಖ್ಯೆ 13. ಸ್ವರಗಳ ಸಂಖ್ಯೆ ಎಷ್ಟು? 13. ಈ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಗಳನ್ನು ಮತ್ತೆ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಅದರಲ್ಲಿ ಮೊದಲನೇದಾಗಿ ಹ್ರಸ್ವಸ್ವರ ಬಗ್ಗೆ ತಿಳಿದುಕೊಳ್ಳೋಣವೇ? ಹ್ರಸ್ವಸ್ವರ ಎಂದರೆ ಏನು? ಹ್ರಸ್ವಸ್ವರದ ಬಗ್ಗೆ ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ಹ್ರಸ್ವಸ್ವರ ಎಂದರೆ ಏನು ಎಂಬುದರ ಬಗ್ಗೆ ತಿಳ್ಕೊಬೇಕು. ಹ್ರಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಹ್ರಸ್ವಸ್ವರ ಎಂದು ಕರೆಯುತ್ತೇವೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ಹ್ರಸ್ವಸ್ವರ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವಸ್ವರಗಳ ಸಂಖ್ಯೆ 6. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವಸ್ವರಗಳ ಸಂಖ್ಯೆ ಎಷ್ಟು? 6. ಅವುಗಳೆಂದರೆ ಅ, ಇ, ಉ, ರು, ಎ, ಓ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವಸ್ವರಗಳ ಸಂಖ್ಯೆ 6. ಅವುಗಳೆಂದರೆ ಅ, ಇ, ಉ, ರು, ಎ, ಓ. ಇವು 6 ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವಸ್ವರಗಳು. ನೆಕ್ಸ್ಟು ಹ್ರಸ್ವಸ್ವರಗಳ ಬಗ್ಗೆ ಆಯಿತು. ಈಗ ದೀರ್ಘಸ್ವರಗಳಿಗೆ ಹೋಗೋಣವೇ? ದೀರ್ಘಸ್ವರ ಎಂದರೆ ಏನು? ದೀರ್ಘಸ್ವರ ಎಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತೇವೆ. ಏನು ದೀರ್ಘಸ್ವರ ಎಂದರೆ? 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ದೀರ್ಘಸ್ವರಗಳ ಸಂಖ್ಯೆ 7. ಅವುಗಳೆಂದರೆ ಆ, ಇ, ಉ, ಎ, ಐ, ಓ, ಹೌ. ಇವು 7 ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ದೀರ್ಘಸ್ವರಗಳು. ಅರ್ಥ ಆಯ್ತಲ್ವಾ? ಇನ್ನೂ ಒಂದ್ಸಲ ಹೇಳ್ತೀನಿ ನೋಡ್ಕೊಡ್ರಿ. ದೀರ್ಘಸ್ವರ ಎಂದರೆ ಏನು? ಇದರ ವ್ಯಾಖ್ಯಾನ ತಿಳ್ಕೊಂಡಾಗ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ದೀರ್ಘಸ್ವರಗಳ ಸಂಖ್ಯೆ 7. ಅವುಗಳೆಂದರೆ ಆ, ಇ, ಉ, ಎ, ಐ, ಓ, ಔ. ಇವೇಳು ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ದೀರ್ಘಸ್ವರಗಳು. ದೀರ್ಘಸ್ವರಗಳ ಬಗ್ಗೆ ಗೊತ್ತಾಯ್ತಲ್ವಾ? ಈಗ ಪ್ಲುತಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ಲುತಸ್ವರ ಎಂದರೆ ಏನು? ಇದರ ವ್ಯಾಖ್ಯಾನ: 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ಪ್ಲುತಸ್ವರಗಳು ಎಂದು ಕರೆಯುತ್ತೇವೆ. ಇವುದು ಸ್ವರಗಳಲ್ಲಿ ಯಾವುದೇ ಅಕ್ಷರಗಳಿಲ್ಲ. ಯಾಕಂತಂದರೆ ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು ಟೋಟಲ್ 13 ಆಯಿತು. ಇಲ್ಲಿ ಎಕ್ಸಾಂಪಲ್ಸ್, ಉದಾಹರಣೆ ಮಾತ್ರ ಇದೆ. ಆ ಅಪಾಸ್ಟ್ರಫಿ ಎಸ್, ಇ ಅಪಾಸ್ಟ್ರಫಿ ಎಸ್, ಉ ಅಪಾಸ್ಟ್ರಫಿ ಎಸ್. ಅಥವಾ ಯಾವುದೇ ಅಕ್ಷರದ ಪಕ್ಕದಲ್ಲಿ ಅಪಾಸ್ಟ್ರಫಿ ಎಸ್ ಕೊಟ್ಟಾಗ, ಉದಾಹರಣೆ ಅಮ್ಮ ಅಪಾಸ್ಟ್ರಫಿ ಎಸ್ ಇದ್ದಾಗ ಇವೆಲ್ಲ ಪ್ಲುತಸ್ವರಕ್ಕೆ ಉದಾಹರಣೆಗಳಾಗುತ್ತವೆ. ಗೊತ್ತಾಯ್ತಲ್ವ? ಇವಾಗ ಸ್ವರಗಳ ಬಗ್ಗೆ ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ಕೊಡ್ರಿ. ಸ್ವರಗಳ ಬಗ್ಗೆ: ಸ್ವರಾಕ್ಷರಗಳು ಎಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸುವಂಥ ಅಕ್ಷರಗಳನ್ನು ಸ್ವರಾಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಗಳ ಸಂಖ್ಯೆ 13. ಸ್ವರಗಳನ್ನು ಒಟ್ಟು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ?
ಸ್ವರಗಳನ್ನು ಒಟ್ಟು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಇದರಲ್ಲಿ ಮೊದಲನೇದಾಗಿ ರಸಸ್ವರಗಳ ಬಗ್ಗೆ ತಿಳ್ಕೊಬೇಕಂತಂದರೆ ರಸಸ್ವರ ಎಂದರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ರಸಸ್ವರ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆ ಇರ್ತಕ್ಕಂಥ ರಸಸ್ವರಗಳ ಸಂಖ್ಯೆ 6. ಅವುಗಳೆಂದರೆ ಅ, ಇ, ಉ, ರು, ಎ, ಓ. ನಂತರ ದೀರ್ಘಸ್ವರ. ದೀರ್ಘಸ್ವರ ಎಂದರೆ ಎರಡೂ ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆ ಇರತಕ್ಕಂಥ ದೀರ್ಘ ಸ್ವರಗಳ ಸಂಖ್ಯೆ 7. ಅವುಗಳೆಂದರೆ ಆ, ಈ, ಉ, ಎ, ಐ, ಓ, ಔ. ನಂತರ ಪ್ಲುತಸ್ವರ. ಪ್ಲುತಸ್ವರ ಎಂದರೆ ಏನು ಅಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ಪ್ಲುತಸ್ವರ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಪ್ಲುತಸ್ವರಕ್ಕೆ ಯಾವುದೇ ಅಕ್ಷರ ಇಲ್ಲ, ಆದರೆ ಉದಾಹರಣೆ ಇದೆ. ಅವುಗಳೆಂದರೆ ಆ ಅಪಸ್ಟ್ರಫಿ ಎಸ್, ಈ ಅಪಸ್ಟ್ರಫಿ ಎಸ್, ಉ ಅಪಸ್ಟ್ರಫಿ ಎಸ್ ಮತ್ತು ಹಮ್ಮ ಅಪಸ್ಟ್ರಫಿ ಎಸ್. ಇವೆಲ್ಲ ಪ್ಲುತಸ್ವರಕ್ಕೆ ಉದಾಹರಣೆಗಳು. ಮಕ್ಕಳೇ, ಸ್ವರಾಕ್ಷರಗಳ ಬಗ್ಗೆ ಗೊತ್ತಾಯ್ತಲ್ವಾ? ಈಗ ವ್ಯಂಜನಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣವೇ? ವ್ಯಂಜನಾಕ್ಷರಗಳು ಎಂದರೆ ಏನು? ವ್ಯಾಖ್ಯಾನ, ಡೆಫಿನೇಷನ್. ವ್ಯಂಜನಾಕ್ಷರಗಳು ಎಂದರೇನು? ಡೆಫಿನೇಷನ್ ಅಥವಾ ವ್ಯಾಖ್ಯಾನ ಎಂದರೇನಪ್ಪ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಏನು? ವ್ಯಂಜನಾಕ್ಷರಗಳು ಎಂದರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವ್ಯಂಜನಾಕ್ಷರಗಳ ಸಂಖ್ಯೆ 34. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವ್ಯಂಜನಾಕ್ಷರಗಳ ಸಂಖ್ಯೆ 34. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವ್ಯಂಜನಾಕ್ಷರಗಳನ್ನು ಒಟ್ಟು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೊದಲನೇದಾಗಿ ವರ್ಗೀಯ ವ್ಯಂಜನ, ಎರಡನೇದಾಗಿ ಅವರ್ಗೀಯ ವ್ಯಂಜನ. ಇಲ್ಲಿ ಮೊದಲನೇದಾಗಿ ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ವರ್ಗೀಯ ವ್ಯಂಜನ ಬಗ್ಗೆ ತಿಳ್ಕೊಬೇಕಂತಂದ್ರೆ ಮೊದಲನೇದಾಗಿ ವರ್ಗೀಯ ವ್ಯಂಜನ ಎಂದರೆ ಏನು? ಉತ್ತರ ವರ್ಗ ಮಾಡಲು. ಹೆಸರೇ ಹೇಳ್ತೈತೆ, ವರ್ಗೀಯ ವ್ಯಂಜನ. ವರ್ಗ ಮಾಡಲು ಸಾಧ್ಯವಾಗುವಂತಹ ಅಕ್ಷರಗಳನ್ನು ವರ್ಗೀಯ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಏನು ವರ್ಗೀಯ ವ್ಯಂಜನ ಅಂತಂದ್ರೆ ವರ್ಗ ಮಾಡಲು ಸಾಧ್ಯವಾಗುವಂತಹ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25. ಆ 25 ವರ್ಗೀಯ ವ್ಯಂಜನಾಕ್ಷರಗಳನ್ನು ಒಟ್ಟು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೊದಲನೇದಾಗಿ ಅಲ್ಪಪ್ರಾಣ, ಎರಡನೇದಾಗಿ ಮಹಾಪ್ರಾಣ, ಮೂರನೇದಾಗಿ ಅನುನಾಸಿಕ. ಇಲ್ಲಿ ಮೊದಲನೇದಾಗಿ ಅಲ್ಪಪ್ರಾಣದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಪಪ್ರಾಣದ ಬಗ್ಗೆ ತಿಳ್ಕೊಬೇಕಂತಂದ್ರೆ ಮೊದಲನೇದಾಗಿ ಇದರ ವ್ಯಾಖ್ಯಾನವನ್ನು ತಿಳಿದುಕೊಳ್ಬೇಕು. ಅಲ್ಪಪ್ರಾಣ ಎಂದರೆ ಏನು? ಇಲ್ಲಿ ಹೆಸರೇ ಹೇಳುವಂತೆ ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವಂತಹ ಅಕ್ಷರಗಳನ್ನು ಅಲ್ಪ ಪ್ರಾಣ ಎಂದು ಕರೆಯುತ್ತೇವೆ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಡ್ರಿ. ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು. ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವಂತಹ ಅಕ್ಷರಗಳನ್ನು ಅಲ್ಪ ಪ್ರಾಣ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪ ಪ್ರಾಣಗಳ ಸಂಖ್ಯೆ 10. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು? 10. ಅವುಗಳೆಂದರೆ ಖ, ಛ, ಠ, ಥ, ಫ, ಗ, ಝ, ಡ, ದ, ಬ, ಘ, ಝ, ಡ, ದ, ಬ. ಇವತ್ತು ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪ ಪ್ರಾಣಾಕ್ಷರಗಳು. ಕ, ಚ, ಟ, ತ, ಪ, ಗ, ಝ, ಡ, ದ, ಬ. ಇವತ್ತು ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪ ಪ್ರಾಣಗಳು. ನಂತರ ಮಹಾಪ್ರಾಣಗಳ ಬಗ್ಗೆ ತಿಳ್ಕೊಬೇಕಂತಂದ್ರೆ ಮಹಾಪ್ರಾಣ ಎಂದರೆ ಏನು? ಮಹಾ ಎಂದರೆ ಹೆಚ್ಚು, ಪ್ರಾಣ ಅಂದರೆ ಉಸಿರು. ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವಂತಹ ಅಕ್ಷರಗಳನ್ನು ಮಹಾಪ್ರಾಣ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಮಹಾಪ್ರಾಣಗಳ ಸಂಖ್ಯೆ 10. ಅವುಗಳೆಂದರೆ ಖ, ಛ, ಠ, ಥ, ಪ, ಘ, ಝ, ಡ, ಧ, ಬ. ಇವು 10 ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಮಹಾಪ್ರಾಣಾಕ್ಷರಗಳು. ನಂತರ ಅನುನಾಸಿಕ ಅಕ್ಷರಗಳ ಬಗ್ಗೆ ತಿಳ್ಕೊಬೇಕಂತಂದ್ರೆ ಅನುನಾಸಿಕ ಅಕ್ಷರ ಎಂದರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತೇವೆ.
ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಅವುಗಳೆಂದರೆ ಞ, ಞ, ಣ, ನ, ಮ. ಇವು 5 ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅನುನಾಸಿಕ ಅಕ್ಷರಗಳು. ನಂತರ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಅವರ್ಗೀಯ ವ್ಯಂಜನ ಅಂದರೆ ಹೆಸರೇ ಹೇಳುವಂತೆ ವರ್ಗ ಮಾಡಲು ಸಾಧ್ಯವಾಗದಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಏನು? ವರ್ಗ ಮಾಡಲು ಸಾಧ್ಯವಾಗದಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಅವುಗಳೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಈ 9 ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅವರ್ಗೀಯ ವ್ಯಂಜನಾಕ್ಷರಗಳು. ಗೊತ್ತಾಯ್ತಲ್ವಾ? ವ್ಯಂಜನಾಕ್ಷರಗಳ ಬಗ್ಗೆ ಇನ್ನೂ ಒಂದ್ಸಲ ಹೇಳ್ತೀನಿ, ನೋಡ್ಕೊಳ್ರಿ. ವ್ಯಂಜನಾಕ್ಷರಗಳು, ಮೊದಲಿಗೆ ವ್ಯಾಖ್ಯಾನ: ಸ್ವರಗಳ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವ್ಯಂಜನಾಕ್ಷರಗಳ ಸಂಖ್ಯೆ 34. ಆ 34 ವ್ಯಂಜನಗಳನ್ನು ಒಟ್ಟು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ವ್ಯಂಜನಾಕ್ಷರಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ವರ್ಗೀಯ ವ್ಯಂಜನ, ಎರಡನೇದಾಗಿ ಅವರ್ಗೀಯ ವ್ಯಂಜನ. ಮೊದಲನೇದಾಗಿ ವರ್ಗೀಯ ವ್ಯಂಜನ ಬಗ್ಗೆ ತಿಳ್ಕೊಳ್ಳೋಣ. ವರ್ಗೀಯ ವ್ಯಂಜನ ಬಗ್ಗೆ ತಿಳ್ಕೊಬೇಕಂತಂದರೆ ಇದರ ವ್ಯಾಖ್ಯಾನ ಮೊದಲು ನಮ್ಗೆ ಗೊತ್ತಿರಬೇಕು. ವರ್ಗೀಯ ವ್ಯಂಜನ ಎಂದರೆ ಏನು? ವರ್ಗ ಮಾಡಲು ಸಾಧ್ಯವಾಗುವಂತಹ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಆ ವರ್ಗೀಯ ವ್ಯಂಜನಗಳನ್ನು ಮತ್ತೆ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೊದಲನೇದಾಗಿ ಅಲ್ಪಪ್ರಾಣ, ಎರಡನೇದಾಗಿ ಮಹಾಪ್ರಾಣ, ಮೂರನೇದಾಗಿ ಅನುನಾಸಿಕ. ಇದರಲ್ಲಿ ಮೊದಲನೇದಾಗಿ ಅಲ್ಪಪ್ರಾಣದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಪಪ್ರಾಣದ ಬಗ್ಗೆ ತಿಳಿದುಕೊಳ್ಬೇಕಂತಂದರೆ ಮೊದಲಿಗೆ ಅಲ್ಪಪ್ರಾಣ ಎಂದರೆ ಏನು ಎಂಬುದರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಹೆಸರೇ ಹೇಳುವಂತೆ ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವಂಥ ಅಕ್ಷರಗಳನ್ನು ಅಲ್ಪಪ್ರಾಣ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪಪ್ರಾಣಗಳ ಸಂಖ್ಯೆ 10. ಅವುಗಳೆಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇವತ್ತು ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಲ್ಪಪ್ರಾಣಗಳು. ನಂತರ ಮಹಾಪ್ರಾಣದ ಬಗ್ಗೆ ತಿಳ್ಕೊಳ್ಳೋಣ. ಮಹಾಪ್ರಾಣ ಎಂದರೆ ಏನು? ಇಲ್ಲಿ ಹೆಸರೇ ಹೇಳುವಂತೆ ಮಹಾ ಎಂದರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು. ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವಂಥ ಅಕ್ಷರಗಳನ್ನು ಮಹಾಪ್ರಾಣ ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಮಹಾಪ್ರಾಣಗಳ ಸಂಖ್ಯೆ 10. ಅವುಗಳೆಂದರೆ ಖ, ಛ, ಠ, ತ, ಪ, ಗ, ಝ, ಢ, ದ, ಬ. ಇವತ್ತು ಕೂಡ ಮಹಾಪ್ರಾಣಗಳು. ನಂತರ ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರ ಎಂದರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಅವುಗಳೆಂದರೆ ಞ, ನ, 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 ಮ. ಇವು 5 ಕೂಡ ಅನುನಾಸಿಕ ಅಕ್ಷರಗಳು. ನಂತರ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಅಂತಂದರೆ ಹೆಸರೇ ಹೇಳುವಂತೆ ವರ್ಗ ಮಾಡಲು ಸಾಧ್ಯವಾಗದಂಥ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 9. ಅವುಗಳೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಇವು 9 ಕೂಡ ಅವರ್ಗೀಯ ವ್ಯಂಜನಗಳು. ಈಗ ವ್ಯಂಜನಾಕ್ಷರಗಳ ಬಗ್ಗೆ ಗೊತ್ತಾಯ್ತಲ್ವಾ? ಈಗ ಯೋಗವಾಹಗಳ ಬಗ್ಗೆ ತಿಳ್ಕೊಳ್ಳೋಣ. ಯೋಗವಾಹಗಳ ಬಗ್ಗೆ ತಿಳ್ಕೊಬೇಕಂತಂದರೆ ಮೊದಲಿಗೆ ಯೋಗವಾಹಗಳು ಎಂದರೆ ಏನು? ಯೋಗವಾಹಗಳೆಂದರೆ ಬೇರೊಂದು ಪದದ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ಯೋಗವಾಹಗಳೆಂದು ಕರೆಯುತ್ತೇವೆ. ಏನು? ಬೇರೊಂದು ಪದದ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ಯೋಗವಾಹಗಳೆಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಯೋಗವಾಹಗಳ ಸಂಖ್ಯೆ 2. ಅವುಗಳೆಂದರೆ ಮೊದಲನೇದಾಗಿ ಹಂ, ಎರಡನೇದಾಗಿ ಅಹ. ಆ ಯೋಗವಾಹಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೊದಲನೇದಾಗಿ ಅನುಸ್ವಾರ, ಎರಡನೇದಾಗಿ ವಿಸರ್ಗ. ಮೊದಲನೇದಾಗಿ ಅನುಸ್ವಾರ, ಎರಡನೇದಾಗಿ ವಿಸರ್ಗ. ಅನುಸ್ವರ ಅಂದರೆ 1 0, ವಿಸರ್ಗ ಅಂತಂದರೆ 2 0. ಮಕ್ಕಳೇ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ವ್ಯಾಕರಣ ತರಗತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.